ಪೋಸ್ಟ್ ಆಫೀಸ್ ಹೋಗಿದ್ದೀನಿ ಎಲ್ಲ ಮಾಡಿದ್ರೆ ನಿನ್ ಹೇಳ್ಬಿಟ್ಟ ನನ್ನ ಹೆಸರು ಗೌಸ್ ಖಾನ್ ಅಂತ. ನಾನು ನಗರಸಭೆಯಲ್ಲಿ ಕೆಲಸ ಮಾಡುತ್ತಿದ್ದು, ಸಮುದಾಯ ಸಂಘಟಕರು ಕೆಲಸ ಮಾಡುತ್ತಿದ್ದು. ನನಗೆ ಮಂಜು ಅಂತ ಅವರು 20,000 ಲಂಚ ಕೇಳಿದ್ದು. ನಾನು ನೀಡಲಾಗದ್ರಿಂದ ಅವರು ನನ್ನನ್ನು ಕೆಲಸದಿಂದ ತೆಗೆಯಲಾಗುತ್ತದೆ. ಕಮ್ಯುನಿಟಿ ಮೊಬೈಲೈಸರ್ ಕೆಲಸ ಸರ್. ನನಗೆ ಕಾರಣ ಏನು ಹೇಳಿಲ್ಲ. ಅವರು ಡೈರೆಕ್ಟಾಗಿ PDO ಮೇಡಮ್ಗೆ ಅರ್ಜಿ ಕೊಟ್ಟು ನಾನು ಕೆಲಸಕ್ಕೆ ಹೋದರೂ ಸಹ ನನಗೆ ಅವರು ಕೆಲಸದಿಂದ ತೆಗೆದಾಗ ಹಾಕಿದ್ದಾರೆ. ಅಟೆಂಡೆನ್ಸು ಕೊಡ್ತಾ ಇಲ್ಲ ಸರ್. ನೀನು ಕೆಲಸಕ್ಕೆ ಬರಬೇಡ, ನಿನ್ನ ತೆಗೆಲಾಗ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 20,000 ಲಂಚ ಕೇಳಿದ್ದಾರೆ. ಅದು ಕೊಡಲಾಗದ್ರಿಂದ ನನಗೆ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಬ್ಬೀರ್ ಅಂತು. ನಮಸ್ಕಾರ ಸರ್. ನನ್ನ ಹೆಸರು ಶಬ್ಬೀರ್ ಅಂತು. ಇವ್ರು ನಮ್ಮ ಅಣ್ಣ ಇಲ್ಲಿ ನಗರಸಭೆಯಲ್ಲಿ ಕಮ್ಯುನಿಟಿ ಮೊಬೈಲೈಸರ್ ಅಂತ ಕೆಲಸ ಮಾಡ್ತಾಯಿದ್ರು. ಇವ್ರಿಗೆ 20,000. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಲಂಚ ಕೇಳಿದ್ದಾರೆ. ಇವ್ರ ಸ್ಯಾಲ್ರಿನೇ 18,000. ಇವ್ರ ಸ್ಯಾಲ್ರಿ ಕೊಡೋದೇ 18,000. ಇವ್ರು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೇನು ಇಲ್ಲಿ ಗೌಸ್ ಖಾನ್ ಅಂತ ಹೆಸರು ಇದೆ ನೋಡಿ, ಎಲ್ಲ ಅಬ್ಸೆಂಟ್ ಹಾಕಿದ್ದಾರೆ. ಇಲ್ಲಿ ಪ್ರೂಫ್ ಐತೆ, ಎಲ್ಲ GPS ಫೋಟೋಗಳು ಎಲ್ಲ ಇದೆ, ಪ್ರೂಫ್ ಇದೆ. ಇವ್ರು ಕೆಲಸ ಮಾಡಿರೋದು ಡೇಟ್ ಪ್ರಕಾರ ಎಲ್ಲ ಇದು GPS ಫೋಟೋ ಇರೋದು. ಡೈರೆಕ್ಟಾಗಿ ಏನು ಒಂದು ಅರ್ಜಿ ಕೊಟ್ಟಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಟರ್ಮಿನೇಷನ್ ಮಾಡಿದ್ದಾರೆ. PDO ಆಫೀಸ್ಗೆ ಇದು ಕೊಟ್ಟು ಅರ್ಜಿ ಕೊಟ್ಟು ಡೈರೆಕ್ಟ್ ಟರ್ಮಿನೇಷನ್ ಮಾಡಿದ್ದಾರೆ. ಒಬ್ಬನಿಗೆ ಕೆಲಸದಿಂದ ತೆಗಿಬೇಕಂದ್ರೆ 3 ನೋಟಿಸ್ ಕೊಡಬೇಕು. 3 ನೋಟಿಸ್ ಕೊಡ್ದಿರ ಇವ್ರಿಗೆ ಕೆಲಸದಿಂದ ಡೈರೆಕ್ಟಾಗಿ ತೆಗ್ದಿದ್ದಾರೆ. ನಮ್ಮ ಅಣ್ಣ ಜೊತೆ ಅನ್ಯಾಯ ಆಗಿದೆ. ನಾನು ಎಲ್ರಿಗೆ ಇದು ರಿಕ್ವೆಸ್ಟ್ ಮಾಡ್ತೀನಿ, ಇವ್ರಿಗೆ ನ್ಯಾಯ ಕೊಡಿಸ್ರಿ. ಇವರು ಕೆಲ್ಸಕ್ಕೆ ಹೋಗ್ತಾಯಿದ್ರು, ಇವ್ರಿಗೆ ಜಾಸ್ತಿ ಇದು ಮಾಡ್ತಾ ಇದ್ದಾರೆ, ಏನು ಟಾರ್ಗೆಟ್ ಮಾಡಿ ತೆಗ್ದಿರೋದು. ಇವ್ರ ಕೆಲ್ಸಕ್ಕೆ ಹೋದ್ರೇನು ನೀನು ಬರಬೇಡ, ಹೋಗೋ ಇಲ್ಲಿಂದ, ಇದು ಅಂತೂ ಕೆಟ್ಟ ಮಾತು ಹೇಳಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ನನ್ನ ಹತ್ರ ಇನ್ನೊಂದು ಪ್ರೂಫ್ ಇದೆ ಇವ್ರದ್ದು. ಏನಂದರೆ ಮೊನ್ನೆ ನಾನು ವಿಡಿಯೋ ನೋಡಿದೆ. ಒಬ್ಬರು ಅಲ್ಲೇ ಕೆಲಸ ಮಾಡ್ತಾಯಿರೋವನಿಗೆ ಟೀ ತೊಗೊಂಬ ಅಂತೂ ಹೆಂಗಂಗೆ ಮಾತಾಡ್ತಾವ್ರೆ. ಅಲ್ಲೇ ಕೆಲಸ ಮಾಡೋವನಿಗೆ ಈ ಬೈಗೆ ಹೆಂಗೆ ಬಂತು ಹಂಗೆ ಮಾತಾಡ್ತಾವನೆ. ಅವ್ನು ಟೀ ತೊಗೊಂಬಂದಿಲ್ಲ ಅಂತೂ ಹೆಂಗೋ ಮಾತಾಡಿ ಅವ್ರಿಗೆ ಇದು ಮಾಡ್ತಾಯಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅಂತೂ ಸಣ್ಣ ಪುಟ್ಟ ಒಂದು ರೀಸನು ಕಾಸು ಕೊಟ್ಟಿಲ್ಲ ಅಂತ. ಇವನು ಬಡವನು. ಇವ್ರ ಅಮ್ಮ ಅಪ್ಪ, ಇವ್ನ ತಂಗಿ ಎಲ್ಲರೂ ಇವನ ಮೇಲೆ ಡಿಪೆಂಡ್ ಇರೋದು. 20,000 ಎಲ್ಲಿಂದ ತೆಗಿಲಿ ಇವನು, ತೊಗೊಂಬರಲಿ. 20,000 ತೊಗೊಂಬಾ, ಇಲ್ಲಾಂದರೆ ನಿನಗೆ ಕೆಲಸ ಅಂತ ತೆಗ್ದಾಕ್ತೀನಿ ಅಂತ ಟಾರ್ಗೆಟ್ ಮಾಡಿ ಇವನಿಗೆ ಅಟೆಂಡೆನ್ಸ್ ಎಲ್ಲ ಕಟ್ ಮಾಡಿ ಕೆಲ್ಸಕ್ಕೆ ಹೋದರೆ ಏನಿಲ್ಲ ಕೆಟ್ಟ ಮಾತಾಡಿ ಇವನಿಗೆ ಟರ್ಮಿನೇಷನ್ ಮಾಡೋರೆ. ನಾನು ವಿನಂತಿ ಮಾಡ್ತೀನಿ ಎಲ್ರಿಗೆ, DC ಸಾಹೇಬ್ ಅವ್ರಿಗೆ, ಕಮಿಷನರ್ ಸಾಹೇಬ್ ಅವ್ರಿಗೆ, PDO ಮೇಡಮ್ ಅವ್ರಿಗೆ, PD ಆಫೀಸ್ ಅವ್ರಿಗೆ ಎಲ್ಲರಿಗೆ ನಾನು ಇದು ಮಾಡ್ತೀನಿ. ಇವ್ರಿಗೆ ನ್ಯಾಯ ಕೊಡಿಸ್ರಿ, ಅವ್ರಿಗೆ ತೆಗಿಸ್ರಿ.